ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಚಾನಲ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ಸೊ ಈ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ಒಂದು 2-3 ಡೇಸ್ ನಾನು ಮಾಡಿಲ್ಲ. ಹೆಲ್ತ್ ಸ್ವಲ್ಪ ಅಪ್ಸೆಟ್ ಇತ್ತು. ನಾನು ಸ್ವಲ್ಪ ಹೊರಗೂ ಹೋಗಿದ್ದೆ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ಹಾಗೆ ಮಾಡಿಲ್ಲ. ಸೊ ಇವತ್ತು ಮಾಡತ್ತೀನಿ. ಸ್ವಲ್ಪ ವಾಯ್ಸೂ ಇವತ್ತು ಪ್ರಾಬ್ಲಮ್ ಬರತೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಇವತ್ತು. ಸೊ ಇವತ್ತು ಮಾರ್ಕೆಟ್ ಭಾಳ ಸ್ಟ್ರಾಂಗಾಗಿ ಫಾಲ್ ಆಯಿತು. ನಾನು ಲಾಸ್ಟ್ ವೀಕ್ ಹೇಳತ್ತಿದ್ದೆ ಇವೆಲ್ಲ ಗ್ಯಾಪ್ಸ್ ಫಿಲ್ ಆಗ್ತಾವು, ಈ ಗ್ಯಾಪ್ ಮತ್ತು ಈ ಗ್ಯಾಪ್ನು ಫಿಲ್ ಆಗಬೇಕು. ಬಟ್ ಅದು ಇಷ್ಟು ಲಘು ಹಾಕದ ಯಾವಾಗ ಹಾಕೋದು ಗೊತ್ತಿಲ್ಲ, ಬಟ್ ಹಾಗೆ ಹಾಕೋದು ಅದಂತೂ ಕಂಪಲ್ಸರಿ. ಈಗ ನಾನು ಇವತ್ತೇನು ಟ್ರೇಡ್ ಮಾಡಿದೆ, ಇವತ್ತೆಲ್ಲಿ ಟ್ರೇಡ್ ಮಾಡಿದೆ ಅಂದರೆ ನಾನು ಆಲ್ರೆಡಿ ರೀಲ್ಸ್ ಒಳಗೆ ಅಥವಾ ಶಾರ್ಟ್ಸ್ ಒಳಗೆ ನಾನು ಅಪ್ಡೇಟ್ ಮಾಡೀನಿ. ಬಟ್ ಆದರೂ ಒಂದು ಸಲ ಹೇಳ್ತೀನಿ. ನಾನು ಇಲ್ಲಿ 1 ಮಿನಿಟ್ ಒಳಗೆ ಫಸ್ಟ್ ಒಂದು ಸ್ಟಾಪ್ ಲಾಸ್ ಮಾಡಿಕೊಂಡೆ. ಎಲ್ಲಿ ಈ ಜಾಗದಾಗ ಒಂದು ಸ್ಟಾಪ್ ಲಾಸ್ ಮಾಡಿಕೊಂಡೆ ನಾನು ಇಲ್ಲಿ. ಆಮೇಲೆ ಇಲ್ಲಿ ಡೇ ಹೈ ಕ್ರಾಸ್ ಆದಮೇಲೆ ನಾನು ಕ್ರಾಸ್ ಆಗಿ ಇಮ್ಮಿಡಿಯೇಟ್ ಇಲ್ಲೇ ನಾನು ಬೈ ಮಾಡಿದ್ದೆ. ಜಸ್ಟ್ 1 ಮಿನಿಟ್ ಒಳಗೆ ನನಗೆ ಓವರ್ ಆಲ್ ಪ್ರಾಫಿಟ್ ಕೊಡ್ತು. ಸೊ ಇವತ್ತು ನನಗೆ ಚಲೋ ಪ್ರಾಫಿಟ್ ಆಯ್ತು, ನಾನು ಇಲ್ಲೇ ಬುಕ್ ಮಾಡಿಕೊಂಡೆ. ಇದು ಮತ್ತು ನೆಕ್ಸ್ಟ್ ಮಿನಿಟೇ ಇಲ್ಲಿಗೆ ಬಂತು. ನಾನು ಮತ್ತೆ ಇಲ್ಲಿ ರೀಎಂಟ್ರಿ ಹೊಡೆದಿದ್ರೆ ಚಲೋ ರ್ಯಾಲಿ ರೈಡ್ ಮಾಡ್ಬೋದಿತ್ತು. ಬಟ್ ಇವತ್ತು ನನಗೆ ಡೀಸೆಂಟ್ ಅಮೌಂಟ್ ಪ್ರಾಫಿಟ್ ಆಯಿತು. ಸೊ 4200 ಸಮಥಿಂಗ್ ಆಯಿತು ಲಾಸ್ ರಿಕವರ್ ಆಗಿ. ಸೊ ನಾನು ಬುಕ್ ಮಾಡಿ ಕ್ಲೋಸ್ ಮಾಡಿಬಿಟ್ಟೆ. ಸೊ ಇಂಥ ರ್ಯಾಲಿ ನಾನು ಎಕ್ಸ್ಪೆಕ್ಟ್ ಮಾಡಲಾಗಿದ್ದೆ. ಆ್ಯಕ್ಚುಲಿ ನಾನು ಇಲ್ಲಿಂದ ಒಂದು ಅಪ್ ಮೂವ್ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಇದೆಲ್ಲ ಈ ಒಂದು ಕ್ಯಾಂಡಲಿಂದ ಬಟ್ ಸಣ್ಣ ರಿಜೆಕ್ಷನ್ ಕೊಡ್ತು. 50 ಪಾಯಿಂಟ್ ಪ್ರೀಮಿಯಮ್ದಾಗ ಕೊಡ್ತು, ಬಟ್ ನಾನು ಎಂಟ್ರ್ ಆಗಲಿಲ್ಲ. ಬಟ್ ನಾನು ಇಲ್ಲಿಂದ ಹೀಗೆ ಕನ್ಸಲ್ಟೇಷನ್ ಹಾಕೋದು ನಾನು ಅಂದ್ಕೊಂಡಿದ್ದೆ. ಬಟ್ ಇದು ಸ್ವಲ್ಪ ಬಾಳೆ ಬಿತ್ತು ಇವತ್ತು. ಓಕೆ ಫೈನ್, ನಾವೇನು ಮಾಡೋಕ್ಕಾಗಲ್ಲ, ಮಾರ್ಕೆಟ್ ಸುಪ್ರೀಮ್ ಐತಿ. ಈಗ ನಾವು ನಾಳೆ ಏನು ಮಾಡ್ಬೋದು, ಈಗೇನು ಲಾರ್ಜರ್ ಟೈಮ್ ಫ್ರೇಮ್ದಾಗ ಸ್ವಲ್ಪ ನೋಡಿದ್ರೆ, ಸೊ ಇದು ಸ್ವಲ್ಪ ಕ್ರೂಷಿಯಲ್. ಏನಂದ್ರೆ ನೋಡಿರಿ, ಇಲ್ಲಿಂದ ಮಾರ್ಕೆಟ್ 1 ಡೇ ಟೈಮ್ ಫ್ರೇಮ್ದಾಗ ಕಂಟಿನ್ಯೂ ಅಪ್ ಟ್ರೆಂಡ್ ಹೊಂಟಿತ್ತು. ಸೊ ಇಲ್ಲಿ ಪುಲ್ ಬ್ಯಾಕ್ ಇಷ್ಟು ದೊಡ್ಡದ, ಆಮೇಲೆ ಪುಲ್ ಬ್ಯಾಕ್ ಸಣ್ಣ ಹಾಕೋತ ಹೋಗ್ಯಾವು. ಬಟ್ ಇವತ್ತೇನಾಯಿತು, ಇದು 1 2 3 4 ದಿನದ್ದು ಒಂದೇ ದಿನದಾಗ ಎನ್ಗಲ್ಫ್ ಆಗ್ಯದ. ಸೊ 4 ದಿನದ ಮೂಮೆಂಟು ಒಂದೇ ದಿನದಾಗ ಎನ್ಗಲ್ಫ್ ಆಯಿತು. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ಭಾಳ ಆದ್ರೆ ಇನ್ ಕೇಸ್ ಡೌನ್ ಬರ್ಬೇಕಂದ್ರೂ ಇದು ಸ್ವಲ್ಪ ಹಿಂಗೆ ಮಾಡಿ ಮತ್ತು ಹಿಂಗೆ ಮಾಡಿ ಇಲ್ಲಿ ತನಕ ಬರ್ಬೋದು, ಕೆಳಗೆ ಬರೋದಿತ್ತಂದ್ರೆ. ಸೊ ಈ ಗ್ಯಾಪ್ ಫಿಲ್ ಆಗಲೇಬೇಕು. ಸೊ ಇಲ್ಲಿಂದ ಮತ್ತು ಬೈಂಗ ಆಗತ್ತೆ. ನೆಕ್ಸ್ಟ್ ಇಲ್ಲಿಂದ ಲಾರ್ಜರ್ ಟೈಮ್ ಫ್ರೇಮ್ದಾಗ ಹಿಂಗಾಗತ್ತೆ. ಬಟ್ ನಾವು ಲಾರ್ಜರ್ ಟೈಮ್ ಫ್ರೇಮ್ದಾಗ ಟ್ರೇಡ್ ಮಾಡಲ್ಲ. ನಾವು ಮಾಡೋದು ಕಡಿಮೆ ಟೈಮ್ ಫ್ರೇಮ್ದಾಗ ಇಂಟ್ರಾಡೇ ಮಾಡ್ತೀವಿ. ಅಂದರೆ ಎಷ್ಟು 15 ಮಿನಿಟ್ 20 ಮಿನಿಟ್ಸ್ ಒಳಗೆ ಟ್ರೇಡ್ ನಮಗೆ ಎಕ್ಸಿಕ್ಯೂಟ್ ಆಗ್ತವೆ. ಸೊ ನಾವು ಅಷ್ಟು ದೊಡ್ಡ ಮೊಮೆಂಟಮ್ ನಮಗೆ ಅವಶ್ಯಕತೆ ಇಲ್ಲ. ಸೊ ನಾವು ನಾಳೆಗೆ ಏನು ಮಾಡ್ಬೋದು, ನಾಳೆ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಒಂದು 2 ಬೈಯಿಂಗ್ ಝೋನ್ ಅದಾವೆ ನಾನು ಪ್ರೀವಿಯಸ್ಲಿ ಮಾರ್ಕ್ ಮಾಡಿದ್ದು. ಬಟ್ ಈಗ ಮಾರ್ಕೆಟ್ ಡೌನ್ ಟ್ರೇಡ್ ಹೋಗಿ ಶಿಫ್ಟ್ ಆಗ್ಯದ. ಮಾರ್ಕೆಟ್ ಏನಾದರೂ ನಾಳೆ ಈಗ ಯಾರ್ಯಾರು ಇಲ್ಲಿ ಪುಟ್ ಬೈಯಿಂಗ್ ಮಾಡ್ಯಾರ, ಈಗ ಇಲ್ಲಿ ಎಷ್ಟು ಮಂದಿಗೆ ಇಲ್ಲಿ ಪ್ರಾಫಿಟ್ ಕೊಡ್ತಿರ್ತದೆ. ಸೊ ಅವರು ಇಲ್ಲೇನಾರ ಗ್ಯಾಪ್ ಅಪ್ ಆಯಿತು ಅಂದ್ರೆ, ಇಲ್ಲಿ ಗ್ಯಾಪ್ ಅಪ್ ಆಯಿತು ಅಂದ್ರೆ ಒಂದು ಅಪ್ ಮೂವ್ ಇಲ್ಲಿ ತನಕ ಬಂದು ಇಲ್ಲಿಂದ ಒಂದು ಫಾಲ್ ಬರ್ಬೋದು. ಇಲ್ಲಿ ಏನಾದರೂ ಮಾರ್ಕೆಟ್ ಓಪನ್ ಆಯಿತು ಅಂದ್ರೆ ಈ ಝೋನಿಂದ ಒಂದು ಫಾಲ್ ಬರ್ಬೋದು, ಈ ಝೋನು ಅಥವಾ ಇಲ್ಲಿಂದ ಬರ್ಬೋದು. ಬಟ್ ನಾನು ಇಲ್ಲಿ ಇಂಟ್ರೆಸ್ಟೆಡ್ ಇರಲ್ಲ. ನಾನು ಎಲ್ಲಿ ಇಂಟ್ರೆಸ್ಟೆಡ್ ಇರ್ತೀನಿ, ಇಲ್ಲಿಂದ ಬಂದು ಇಲ್ಲೇನಾದ್ರು ನನಗೆ ಪ್ರೈಸ್ ಸೆಕ್ಷನ್ ಕೊಡ್ತಂದ್ರೆ ನಾನು ಬೈಯಿಂಗ್ ಸೈಡ್ ಇರ್ತೀನಿ. ಬಟ್ ಜಾಸ್ತಿ ಹೊತ್ತು ಟಾರ್ಗೆಟ್ ವೇಟ್ ಮಾಡಲ್ಲ. ಸೊ ಯಾವಾಗಿದು ಹಿಂಗೆ ಮ್ಯಾಲೆ ಹೋಗಿ ಕೆಳಗೆ ಬಂತಂದ್ರೆ, ಇಲ್ಲ ಅಂದ್ರೆ ನಾಳೆ ಇಲ್ಲಿ ಓಪನ್ ಆಗಿ ಡೈರೆಕ್ಟ್ ಮಾರ್ಕೆಟ್ ಏನಾದರೂ ಕೆಳಗೆ ಬಂತಂದ್ರೆ ನಾನು ಇಲ್ಲಿ ಬೈಯಿಂಗ್ ಮಾಡಲ್ಲ. ಸೊ ಈ ಲೆವೆಲ್ದಾಗ ಬೈಯಿಂಗ್ ಮಾಡೋಕ್ಕೆ ನಾನು ಇಂಟ್ರೆಸ್ಟೆಡ್ ಇರ್ತೀನಿ. ಡೈರೆಕ್ಟ್ ಇಲ್ಲಿ ಫಾಸ್ಟಾಗಿ ಕಂಟಿನ್ಯೂಸ್ ಮತ್ತು ಮೊಮೆಂಟಮ್ ಆಯಿತು ಅಂದ್ರೆ ಸಮ್ವೇರ್ ಇಲ್ಲಿ ನಾನು ಇಂಟ್ರೆಸ್ಟೆಡ್ ಇರ್ತೀನಿ. ಇಲ್ಲಿಂದ ಒಂದು ಬೈಯಿಂಗ್ ಮೊಮೆಂಟಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ರೈಸ್ ಸೆಕ್ಷನ್ ಆಯಿತು ಅಂದ್ರೆ. ನಾಳೆ ಏನಾದರೂ ಇಲ್ಲಿಂದ ಸೊ ಮೋಸ್ಟ್ ಪ್ರಾಬಬ್ಲಿ ಇದೇ ಲೆವೆಲ್ದಾಗ ಓಪನ್ ಆಗ್ಬೋದು. ಮಾರ್ಕೆಟ್ ಇಷ್ಟ್ರಾಗೆ ಓಪನ್ ಆಗ್ತದೆ, ಗ್ಯಾಪ್ ಡೌನ್ ಅಂತೂ ಆಗಲಿಕ್ಕಿಲ್ಲ. ಬಟ್ ನಾವು ಹೇಳೋಕ್ಕಾಗಲ್ಲ. ಬಟ್ ನನ್ನ ಲಾಜಿಕ್ ಪ್ರಕಾರ ಇಲ್ಲಿ ಆಗ್ಬೋದು. ಸಮ್ವೇರ್ ಇದೇ ಲೆವೆಲ್, ಇದೇನು ಝೋನ್ ಐತಿ ಈ ಲೆವೆಲ್ದಾಗ ಆಗ್ಬೋದು, ಇಷ್ಟ್ರಾಗೆ ಆಗ್ತದೆ. ಬಟ್ ಇಲ್ಲಿ ಓಪನ್ ಆಗಿ ಮಾರ್ಕೆಟ್ ಏನಾದರೂ ಇಲ್ಲಿ ಸಮ್ವೇರ್ ಓಪನ್ ಆಗಿ ಸಡನ್ನಾಗಿ ಮ್ಯಾಲೆ ಬಂತಂದ್ರೆ ಈ ಝೋನ್ದಾಗ, ಅಂದರೆ ಇಲ್ಲಿ 47,900 ಅಂದರೆ 48,000 ಲೆವೆಲ್ ಐತಲ್ಲ, ಇಲ್ಲಿ ನಾನು ಮತ್ತೆ ಸ್ಟ್ರಾಂಗ್ ಸೆಲ್ಲಿಂಗ್ ಲೆವೆಲ್ದಾಗ ಇರ್ತೀನಿ. ಬಟ್ ಇಲ್ಲಿಗೆ ನಾಳೆ ಬರ್ತದೋ ಇಲ್ಲೋ ಗೊತ್ತಿಲ್ಲ. ಮಾರ್ಕೆಟ್ ಮೇ ಬಿ ಹಿಂಗೂ ಬರ್ಬೋದು, ಇಲ್ಲಿ ಕೆಳಗೆ ಹೋಗಿನೂ ಇಲ್ಲಿ ಮ್ಯಾಲೆ ಬರ್ಬೋದು. ಸೊ ಮೊಮೆಂಟಮ್ ಏನಂದ್ರೆ ಇಲ್ಲಿ ಕೆಳಗೆ ನಾನು ಬೈಯಿಂಗ್ ಮಾಡ್ಬೇಕಂದ್ರೆ ನನಗೆ ಈ ಸ್ವಲ್ಪ ಇಲ್ಲಿಂದ ಹಿಂಗೆ ಡೈರೆಕ್ಟ್ ಬಂತಂದ್ರೆ ಇಲ್ಲಿ ಟ್ರ್ಯಾಪ್ ಮಾಡಿ ಬರ್ತದೆ. ಅದು ಡೈರೆಕ್ಟ್ ಬೈಯಿಂಗ್ ಆಗೋಲ್ಲ, ಸ್ವಲ್ಪ ಟ್ರ್ಯಾಪ್ ಮಾಡ್ತದೆ. ಇಲ್ಲಿ ಹಂಗೆ ಡೈರೆಕ್ಟ್ ಬರೋಲ್ಲ ಫಸ್ಟ್ ಹಾಫ್ದಾಗ. ಸೊ ಹಾಗಾಗಿ ನಾವು ಒಂದು ಈ ಲೆವೆಲ್ದಾಗ ನಾನು ಸೆಲ್ಲಿಂಗ್ ಮಾಡಲ್ಲ. ಸೆಲ್ಲಿಂಗ್ ಈ ಲೆವೆಲ್ದಾಗ ಮಾಡಬೇಕಂದ್ರೆ ಮಾರ್ಕೆಟ್ ಏನಾದರೂ
ಸೆಲ್ಲಿಂಗ್ ಈ ಲೆವೆಲ್ದಾಗ ಮಾಡ್ಬೇಕಂದ್ರೆ ಮಾರ್ಕೆಟ್ ಸ್ವಲ್ಪ ಇಲ್ಲಿ ಕೆಳಗಿಂದ ಹಿಂಗೆ ಟ್ರಾವೆಲ್ ಮಾಡಿದ್ರಷ್ಟೇ ಈ ಲೆವೆಲ್ದಾಗ ನಾನು ಇಂಟ್ರೆಸ್ಟೆಡ್ ಇರ್ತೀನಿ. ಇಲ್ಲಿ ಮ್ಯಾಲಿಂದ ಬಂತಾನೆ ಇಂಟ್ರೆಸ್ಟೆಡ್ ಇರಲ್ಲ. ಸೊ ನಾಳೆಗೆ ಸ್ವಲ್ಪ ಇವತ್ತು ದೊಡ್ಡ ರ್ಯಾಲಿ ಕೊಟ್ಟದ, ನಾಳೆಗೆ ಅಷ್ಟು ಮೊಮೆಂಟಮ್ ಕೊಡಲ್ಲ ಅನಿಸುತ್ತೆ. ಬಟ್ ನಾವು ಹೇಳೋಕ್ಕಾಗಲ್ಲ. ನಾಳೆ ನಿಫ್ಟಿ ಎಕ್ಸ್ಪೈರಿನೂ ಇರ್ತದೆ. ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿರಿ. ಯಾಕಂದರೆ ಇವತ್ತು ಕೊಟ್ಟಷ್ಟು ಮೊಮೆಂಟಮ್ ನಾಳೆ ಕೊಡ್ತದೆ. ಇವತ್ತು ಮೊಮೆಂಟಮ್ ನೋಡಿ ಭಾಳ ಒಂಥರ ಇದು ಆಗಿರುತ್ತೆ ನಮ್ಗೆ ಸೈಕಲಾಜಿಕಲಿ. ನಾನು ಹೋಲ್ಡ್ ಮಾಡಿದರೆ ಯಾಕಂದ್ರೆ ಲಘು ಬುಕ್ ಮಾಡೋಣ. ಈಗ ನಾನು ಇಲ್ಲೇ ಬುಕ್ ಮಾಡಿದೆ. ನಾನು ಹೋಲ್ಡ್ ಮಾಡಿದ್ರೆ ನಂದು ಇವತ್ತು 4 ಟೈಮ್ಸ್ ಹಾಕಿತ್ತು, 30,000-40,000 ಹಾಕಿತ್ತು. ಬಟ್ ನಮಗೆ ಗೊತ್ತಿರಲ್ಲ ಇಷ್ಟು ಮೊಮೆಂಟಮ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ನಮ್ಮದು ಟಾರ್ಗೆಟ್ ಪರ್ ಡೇ ಟಾರ್ಗೆಟ್ ಎಷ್ಟದ ಅಷ್ಟು ಬುಕ್ ಆದರೆ ಸಾಕು. ಸೊ ಇವತ್ತು ಆದಷ್ಟು ಮೊಮೆಂಟಮ್ ನಾಳೆ ಕ್ಯಾಚ್ ಮಾಡ್ತೀನಿ ಅಂದರೆ ಆಗಲ್ಲ. ನಾಳೆ ಹೆಂಗಿರ್ತದೆ ಮಾರ್ಕೆಟ್, ನಾಳೆ ಫ್ರೆಶ್ ಮಾರ್ಕೆಟ್ ಇರುತ್ತೆ. ಸೊ ನಾಳೆ ಒಂದಿನ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿರಿ. ಸೊ ಆಲ್ಮೋಸ್ಟ್ ಈಗ ಡೌನ್ ಟ್ರೆಂಡಿಗೆ ಶಿಫ್ಟ್ ಆಗ್ಯದ ಮಾರ್ಕೆಟ್. ಏನರ ಹಿಂಗೆ ರೈಸ್ ಆಗಿ ಡೌನ್ ಹೊಡ್ಯಾತಂದ್ರೆ ಸೊ ಡೌನ್ ಟ್ರೆಂಡ್ ಶಿಫ್ಟ್ ಆಗ್ಯದ ಅಂದಂಗೆ. ಡೌನ್ ಟ್ರೆಂಡ್ ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಒಂದು ಪುಲ್ ಬ್ಯಾಕ್ ಬರಲೇಬೇಕು ಮಾರ್ಕೆಟ್ ಒಳಗೆ. ಏನು ರೀಸನ್ ಏನಂದ್ರೆ ಇನ್ನೊಂದು ಹೇಳ್ತೀನಿ. ಈಗ ಒನ್ ಡೇ ಕ್ಯಾಂಡಲ್ ಒಳಗೆ ಈಗ ರ್ಯಾಲಿ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು ರೀಸೆಂಟ್. ಸೊ ಇಲ್ಲಿಂದ ಇಲ್ಲಿ ನೋಡಿದ್ರೆ ಸೊ 50% ಇಲ್ಲಿಗೆ ಬರ್ತದೆ. ಸೊ ಈ ಕೆಳಗಿಂದ ನಾವು ಕನ್ಸಿಡರ್ ಮಾಡಿದ್ರೆ ಈ ಗ್ಯಾಪ್ನೂ ಫಿಲ್ ಆಗಬೇಕು. ಸೊ ಅದು ಬಂದೇ ಬರ್ತದೆ ಮಾರ್ಕೆಟ್. ಡೌನ್ ಟ್ರೆಂಡ್ ಬರಬೇಕು. ಸ್ವಲ್ಪ ಪುಲ್ ಬ್ಯಾಕ್ ಬಂದರೆ ಮತ್ತೆ ರ್ಯಾಲಿ. ಈ ಸಲ ಪುಲ್ ಬ್ಯಾಕ್ ಬಂದು ಇಲ್ಲಿಂಗೆ ಬಾಯಿಗೆ ಆಯ್ತು ಅಂದ್ರೆ ಮತ್ತೆ ಆಲ್ ಟೈಮ್ ಹೈ ಕ್ರಾಸ್ ಆಗ್ತದೆ. ಈ ಹೈನೂ ಕ್ರಾಸ್ ಆಗ್ತದೆ. ಅಷ್ಟು ಮೇಲೆ ಹೋಗ್ಬೋದು. ಸೊ ನಮ್ಗೆ ಏನದ ನಾಳೆ ನಮ್ಮ ಸಿನಾರೋಸು 2-3 ಸಿನಾರೋ ಡಿಸ್ಕಸ್ ಮಾಡೀನಿ. ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿರಿ. ಮತ್ತು ಯಾವುದೇ ನಾನು ಹೇಳಿನಂಥೇಳಿ ಬ್ಲೈಂಡಾಗಿ ಯಾವುದೂ ಟ್ರೇಡ್ ಮಾಡಬೇಡ್ರಿ. ನಿಮ್ಮದು ಅಲ್ಲಿ ಎಂಟ್ರಿ ನಿಮ್ಮ ರೂಲ್ಸ್ ಸ್ಯಾಟಿಸ್ಫೈ ಆದ್ರೆ ಅಷ್ಟೇ ನೀವು ಎಂಟ್ರಿ ತೊಗೋರಿ. ಮೇನ್ ಲೆವೆಲ್ಸ್ ನಾನು ಮಾರ್ಕ್ ಮಾಡೀನಿ. ಅಲ್ಲಿ ರಿಯಾಕ್ಷನ್ ಬಂದೇ ಬರ್ತದೆ ಮಾರ್ಕೆಟ್ ಒಳಗೆ. ನೋಡಿರಿ ಯಾವ ಥರ ರಿಯಾಕ್ಷನ್ ಬರ್ತದೆ. ಅಲ್ಲಿ ನಿಮ್ಮ ಲಾಜಿಕ್ ಏನದ, ಸೈಕಾಲಜಿ ಏನದ, ಇದೊಂದು ಮಾರ್ಕೆಟ್ ವ್ಯೂ ಪ್ರಕಾರ. ನಾಳೆನೂ ನನ್ನ ವ್ಯೂ ಡೌನ್ ಸೈಡ್ ಮತ್ತು ಅಪ್ ಸೈಡ್ ಕ್ಲಿಯರ್ ಇಲ್ಲ. ಯಾಕಂದ್ರೆ ನಾಳೆ ಮಾರ್ಕೆಟ್ ಡಿಸೈಡ್ ಮಾಡ್ತದೆ ಯಾಕಡೆ ಹೋಗ್ಬೇಕಂತೇಳಿ. ಸೊ ಮಿಕ್ಸ್ಡ್ ವ್ಯೂಸ್ ಅದಾವೆ. ನಾಳೆ ಮೋಸ್ಟ್ಲಿ ಹಿಂಗೆ ಇರ್ಬೋದು, ಹೇಳೋಕ್ಕಾಗಲ್ಲ. ನಾಳೆಗೆ ಒಂದಿನ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿರಿ. ಥ್ಯಾಂಕ್ ಯು. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಲಿಂಕಿಂದ ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ. ನಿಮಗೆ ಟ್ರೈನಿಂಗ್ ಅದು ಫ್ರೀ ಕೊಡ್ತೀನಿ. ಮತ್ತು ನನ್ನ ಚಾನಲ್ ಶೇರ್ ಮಾಡಿರಿ. ಮತ್ತು ನಿಮ್ಮದು ಏನೇ ಫೀಡ್ಬ್ಯಾಕ್ ಇದ್ದರೂ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.